ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಕೂಲಲ್ಲಿ ನಾವು ಎಥ್ನಿಕ್ ಡೇ ನ ಸೆಲೆಬ್ರೇಟ್ ಮಾಡ್ತಿದೀವಿ. ಎಲ್ಲಾ ಮಕ್ಕಳು ಟೀಚರ್ಸ್ ಎಥ್ನಿಕ್ ವೇರ್ ಅಲ್ಲಿ ಬಂದಿದ್ದಾರೆ. ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹಾಗೇನೆ ಅದ್ರ ಜೊತೆಗೆ ಇವತ್ತು ಮಕ್ಕಳಿಗೋಸ್ಕರ ನಾವು ರಂಗೋಲಿ ಕಾಂಪಿಟೇಷನ್, ಹಾಗೆ ಪಾಟ್ ಪೇಂಟಿಂಗ್ ಕಾಂಪಿಟೇಷನ್, ಅದ್ರ ಜೊತೆಗೆ ಟಗ್ ಆಫ್ ವಾರ್, ಪ್ರಾಪರ್ಟಿ ರ್ಯಾಂಪ್ ವಾಕ್ ಅನ್ನ ಇಟ್ಟಿದೀವಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ, ಹಾಗೆ ನಮ್ಮ ಮಕ್ಕಳು ಯಾವ್ಯಾವ ಆಕ್ಟಿವಿಟಿನಲ್ಲಿ ಯಾವ್ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋಣ. ಪ್ರತಿ ವರ್ಷ ನಮ್ಮ ಶಾಲೆನಲ್ಲಿ ಎಥ್ನಿಕ್ ಡೇನ ಸ್ಪೆಷಲ್ ಆಗಿ ಆಚರಿಸ್ತೇವೆ. ಆದ್ರೆ ಈ ವರ್ಷ ಇನ್ನ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ನಾವು ಕೆಲವು ಇವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡಿದ್ವಿ. ವರ್ಷದ ಮೊದಲ ಕಾರ್ಯಕ್ರಮ ಇದಾಗಿದ್ರಿಂದ ಯಾವುದೇ ತೊಂದರೆಗಳು ಬರದೇ ಇರ್ಲಿ ಅಂತ ಹೇಳಿ ವಿಘ್ನ ನಿವಾರಕ ಗಣೇಶನನ್ನ ಪೂಜೆ ಮಾಡಿ ನಾವು ಈ ದಿನದ ಕಾರ್ಯಕ್ರಮಗಳನ್ನೆಲ್ಲ ಪ್ರಾರಂಭ ಮಾಡಿದ್ವಿ. ಹಾಗೆ ಈ ಎಥ್ನಿಕ್ ಡೇ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎಲ್ಲಾ ಟೀಚರ್ಸ್ ಹಾಗೆ ಸ್ಟೂಡೆಂಟ್ಸ್ ತುಂಬಾನೇ ಮುದ್ದಾಗಿ ರೆಡಿಯಾಗಿ ಬಂದಿದ್ರು. ನೋಡ್ಬೋದು, ಒಬ್ಬೊಬ್ರು ಒಂದೊಂದ್ ರೀತಿಯ ವೇಷಭೂಷಣಗಳನ್ನ, ಉಡುಗೆ ತೊಡುಗೆಗಳನ್ನ ತೊಟ್ಟು ಬಂದಿದ್ರು. ಎಥ್ನಿಕ್ ಡೇ ನಲ್ಲಿ ರ್ಯಾಂಪ್ ವಾಕ್ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಪ್ರಿಪೇರ್ ಆಗಿ ಬಂದಿದ್ರು. ಹಾಗೆ ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ಇನ್ನೇನು ಕಾರ್ಯಕ್ರಮದ ಇನಾಗ್ರೇಷನ್ ಆಯ್ತು, ವಿಘ್ನ ನಿವಾರಕನ ಪೂಜೆ ಕೂಡ ಆಯ್ತು. ಬನ್ನಿ ಯಾವೆಲ್ಲ ಇವೆಂಟ್ಸ್ ನಡೆಯುತ್ತೆ ಅಂತ ಹೇಳಿ ನೋಡೋಣ. ಹಾಗೇನೆ ಮೊದ್ಲು ಇಲ್ಲಿ ನಾನ್ ನಿಮ್ಗೆ ಭೇಟಿ ಮಾಡಿಸ್ತಿರೋದು ಇವರು ನಮ್ಮ ಪ್ರೀ ನರ್ಸರಿ ಮತ್ತೆ LKG ಸ್ಟೂಡೆಂಟ್ಸ್. ನೋಡಿ, ಇವರು ಕೂಡ ಎಷ್ಟು ಕ್ಯೂಟ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಹಾಗೇನೆ ಇವ್ರದ್ದು ಕೂಡ ಒಂದು ರ್ಯಾಂಪ್ ವಾಕ್ ಇದೆ, ವಿಡಿಯೋನಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳಿ ಹೇಳ್ತಾ ಮಕ್ಕಳೆಲ್ಲ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೇನೆ ಮಕ್ಕಳಿಗೋಸ್ಕರ ನಾವು ಕೆಲವೊಂದು ಇವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡಿದೀವಿ ಅಂತ ಹೇಳಿದ್ವಲ್ಲ, ಬನ್ನಿ ಆ ಇವೆಂಟ್ಸ್ ಗಳೆಲ್ಲ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಇವೆಂಟ್ ಬಂದು ನಾನು ಇವಾಗ ಪಾಟ್ ಪೇಂಟಿಂಗ್ ಮಾಡೋ ಹತ್ರ ಇದೀನಿ. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಾಟ್ ಪೇಂಟಿಂಗ್ ಅನ್ನ ಮಾಡಿದ್ದಾರೆ. ಪಾಟ್ ಪೇಂಟಿಂಗ್ ಅಂದ್ರೆ ಒಂದು ಮಡಿಕೆ ಮೇಲೆ ವಿದ್ಯಾರ್ಥಿಗಳು ಚಿತ್ರಣವನ್ನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಪ್ರತಿಭೆ ಏನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ನಾವ್ ಈ ತರ ಇವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡಿದಾಗ್ಲೇನೆ ಗೊತ್ತಾಗಿರೋದು. ಎಲ್ಲಾ ವಿದ್ಯಾರ್ಥಿಗಳು ಅಷ್ಟೇ ನೋಡೋದಕ್ಕೇನೆ ತುಂಬಾ ಚೆನ್ನಾಗಿ ಮಡಿಕೆ ಮೇಲೆ ಪೇಂಟಿಂಗ್ ಅನ್ನ ಮಾಡಿದ್ರು. ಹಾಗೆ ಆಸಕ್ತಿಯಿಂದ ಕೂಡ ಭಾಗವಹಿಸಿದ್ರು. ಕೇವಲ ಗರ್ಲ್ಸ್ ಅಷ್ಟೇ ಅಲ್ದೇನೆ ಬಾಯ್ಸ್ ಕೂಡ ಈ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೇನೆ ಚಿಕ್ಕ ಮಕ್ಕಳು ಎಷ್ಟು ಉತ್ಸಾಹದಿಂದ ಈ ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಬರಲ್ಲ ಅಂತಂದ್ರು ಕೂಡ ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರಲ್ಲ, ಅದಕ್ಕೆ ನಾವು ಮೆಚ್ಚಬೇಕು. ಆದ್ರೂನು ಎಲ್ಲಾ ಮಕ್ಕಳು ತುಂಬಾನೇ ಕ್ಯೂಟ್ ಆಗಿ ಪಾಟ್ ಪೇಂಟಿಂಗ್ ನ ಮಾಡಿದ್ರು. ಹಾಗೆ ಎಲ್ಲಾ ಪಾಟ್ಗಳು ಅಷ್ಟೇನೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನ ಕೆಲವು ವಿದ್ಯಾರ್ಥಿಗಳು ಇಲ್ಲಿರೋ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಈಗ ಎಥ್ನಿಕ್ ಡೇ ಅಂತಂದ್ರೆ ಅವತ್ತು ನೋ ಬ್ಯಾಗ್ ಡೇ ಕೂಡ ಆಗಿತ್ತು. ಅವತ್ತು ಕ್ಲಾಸ್ ಇಲ್ಲ ಅಂತಂದ್ರೆ ಮಕ್ಳನ್ನ ಕೇಳ್ಬೇಕಾ? ಆಟ, ಮೋಜು, ಮಸ್ತಿ ಇದೆಲ್ಲ ಇದ್ದಿದೆ. ನೋಡಿ, ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಚಿಕ್ಕವರೆಲ್ಲ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಿದ್ದಾರೆ, ಜೊತೆಗೆ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೇನು ನಮ್ಮ ನೆಕ್ಸ್ಟ್ ಇವೆಂಟ್ ಹತ್ರ ಹೋಗೋ ಸಮಯ. ನೆಕ್ಸ್ಟ್ ಇವೆಂಟ್ ಟಗ್ ಆಫ್ ವಾರ್, ಹಗ್ಗ ಜಗ್ಗಾಟ. ಹಗ್ಗ ಜಗ್ಗಾಟ ಅಂದ್ರೆ ಇದು ಸ್ವಲ್ಪ ಕಷ್ಟಕರವಾಗೇನೆ ಇರುತ್ತೆ. ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರು ವಿನ್ ಆಗೇ ಆಗ್ತಾರೆ. ಈಗ ಬಾಯ್ಸ್ ಇಬ್ರ ನಡುವೆನೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಈಗಾಗಲೇ ಪ್ರೀವಿಯಸ್ ಎಲ್ಲಾ ಕ್ಲಾಸ್ದು ಕೂಡ ಟಗ್ ಆಫ್ ವಾರ್ ನಡೆದಿತ್ತು. ಬಟ್ ನಾನು ಬೇರೆ ಕಡೆ ವಿಡಿಯೋ ಶೂಟ್ ಅಲ್ಲಿ ಇದ್ದಿದ್ರಿಂದ ಅದನ್ನ ತೆಗಿಯಕ್ ಆಗಿಲ್ಲ. ಈಗ ನೋಡೋಣ ಬನ್ನಿ ಹಗ್ಗ ಜಗ್ಗಾಟ ಯಾವ ತರ ಇದೆ ಅಂತ. Yes, very good. Yes, ಇದು ಕಾಂಪಿಟೇಷನ್ ಇದು. Yes, ಎಳಿರಿ. ಯಾರ್ ಗೆದ್ದಿದ್ ಇವಾಗ? ನೋಡಿ, ಬಾಯ್ಸ್ ಎಲ್ಲ ಹಗ್ಗ ಜಗ್ಗಾಟ ಮಾಡಿ ಈ ಆಟದಲ್ಲಿ ಗೆದ್ರೆ ಗರ್ಲ್ಸ್ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಅವರು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿದ್ರು. ಕೊನೆಗೆ ನಮ್ ಟೀಚರ್ಸ್ ಕೂಡ ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಂಡಿದ್ರಂತೆ. ನಾನು ಆ ಸಮಯದಲ್ಲಿ ಇರ್ಲಿಲ್ಲ, ಹಾಗಾಗಿ ವಿಡಿಯೋ ಶೂಟ್ ಮಾಡಕ್ ಆಗಿಲ್ಲ. ಕೆಲವೊಂದು ವಿಡಿಯೋ ಕ್ಲಿಪ್ಗಳು ಮಿಸ್ ಆಗಿದೆ. ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇರ್ತಕ್ಕಂತಹ ಸ್ಥಳವನ್ನ. ಇಲ್ಲೂ ಕೂಡ ಅಷ್ಟೇನೆ
ದೊಡ್ಡ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಳ ತನಕ ಎಲ್ರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರಿಗೆ ರಂಗೋಲಿ ಹಾಕೋದಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವ್ ಮಕ್ಕಳನ್ನ ನೋಡಿ ಕಲ್ತ್ಕೋಬೇಕು. ನಿಜಕ್ಕೂನು ಎಲ್ರೂ ಕೂಡ ತುಂಬಾ ಚೆನ್ನಾಗಿ ರಂಗೋಲಿಯನ್ನ ಬರ್ದಿದ್ರು. ಹಾಗೆ ರಂಗೋಲಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ಚಿಕ್ಕ ಮಕ್ಳೆಲ್ಲ ಎಷ್ಟು ಮುದ್ದಾಗಿ ರಂಗೋಲಿ ಹಾಕಿದ್ದಾರೆ ಅಂತ ಹೇಳಿ. ಅವ್ರ ಪೇರೆಂಟ್ಸ್ ಬೇಡ ಅಂತ ಹೇಳಿದ್ರುನು ಕೇಳ್ದೆ, ಇಲ್ಲ ನಾನ್ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಲರ್‌ಫುಲ್ ಆಗಿ ರಂಗೋಲಿಯನ್ನ ಹಾಕಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಇಲ್ಲಿ ನೋಡಿ ಒಬ್ಬ ಹುಡ್ಗ ಅವನು ಕೂಡ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಅವರು ಕೂಡ ಭಾಗವಹಿಸಿದ್ರು. ಸೊ ಮಕ್ಳಿಗೆ ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನೋ ಮನೋಭಾವನೆ ಬರ್ಬೇಕು. ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಭಾಗವಹಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಒಂದ್ ರಂಗೋಲಿ ಹೇಗೆ ಕಲರ್‌ನ ಹಾಕಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೋ, ಹಾಗೆ ಸ್ಟೂಡೆಂಟ್ ಲೈಫ್ ಅಲ್ಲೂ ಅಷ್ಟೇನೆ ಓದೋದಷ್ಟೇ ಅಲ್ಲ, ಮಿಕ್ಕಿರೋ ಎಲ್ಲಾ ಆಕ್ಟಿವಿಟೀಸ್‌ಗಳು ಕೂಡ ಇದ್ರೆ ಸ್ಟೂಡೆಂಟ್ಸ್ ಲೈಫ್ ತುಂಬಾನೇ ಕಲರ್‌ಫುಲ್ ಆಗಿರುತ್ತೆ ಅಂತ ಹೇಳಿ ನಾನ್ ಈ ಮೂಲಕ ಹೇಳ್ತೀನಿ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಡ್ಜಸ್ ಕೂಡ ಬಂದು ಯಾರ್ ರಂಗೋಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಪ್ರೈಸಸ್‌ನ ಕೂಡ ಅನೌನ್ಸ್ ಮಾಡ್ತಾರೆ. ರಂಗೋಲಿ ನೋಡಕ್ಕಷ್ಟೇ ಚೆನ್ನಾಗಿದ್ರೆ ಸಾಲದು, ಅದ್ರ ಜೊತೆ ಕಲರ್ ಕಾಂಬಿನೇಷನ್ ಇರ್ಬೇಕು, ನೀಟ್‌ನೆಸ್ ಇರ್ಬೇಕು. ಸೊ ಎಲ್ಲ ಮ್ಯಾಟ್ರು ಕೌಂಟ್ ಆಗುತ್ತೆ. ಈ ರೀತಿ ರಂಗೋಲಿನ್ ಕೂಡ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಕಿದ್ರು. ಈಗ ಎಲ್ಲಾ ಕ್ಲಾಸ್‌ನ ಸ್ಟೂಡೆಂಟ್ಸ್ ಹಾಗೆ ಟೀಚರ್ಸ್ ಇಬ್ಬರ ರಾಂಪ್ ವಾಕ್ ಅನ್ನ ನೀವು ನೋಡ್ಬೋದು. ಹಾಗಿದ್ರೆ ಮತ್ತಿನ್ಯಾಕ್ ತಡ, ಬನ್ನಿ ಹೇಗೆಲ್ಲ ರಾಂಪ್ ವಾಕ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಹಾಗೆ ಅವ್ರಿಗೆ ಚಿಯರ್ ಮಾಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ನಮ್ಮ ಸ್ಕೂಲಲ್ಲಿ ನಾವು ಎಥ್ನಿಕ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.